ವಾಹಿನಿಯಲ್ಲಿ ಪ್ರಸಾರವಾಗಬೇಕಿದ್ದ ಕರ್ಣ ಧಾರಾವಾಹಿ ಏಕಾಏಕಿ ರದ್ದಾಗಿದೆ. ಇದಕ್ಕೆ ಕಾರಣವೇನು ಗೊತ್ತಾ? ಕರ್ಣ ಸೀರಿಯಲ್ನಿಂದ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ ಎನ್ನಲಾಗಿದೆ. ಮೊನ್ನೆಯಷ್ಟೇ ಕರ್ಣ ಪ್ರೆಸ್ ಮೀಟ್ನಲ್ಲಿ ಭವ್ಯ ಗೌಡ ಅವರು ಖುಷಿಯಾಗಿ ಕಾಣಿಸಿಕೊಂಡಿದ್ರು. ಆದರೆ ಕಡೆಯ ಕ್ಷಣದಲ್ಲಿ ಏನಾಯಿತು ಎಲ್ಲವನ್ನೂ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಂದು ಕರ್ಣ ಸೀರಿಯಲ್ ಶುರುವಾಗಬೇಕಿತ್ತು. ಆದರೆ ಲಾಸ್ಟ್ ಮೂಮೆಂಟ್ನಲ್ಲಿ ಅದು ಕ್ಯಾನ್ಸಲ್ ಆಗಿದೆ. ಇಂದು ಟೆಲಿಕಾಸ್ಟ್ ಆಗಬೇಕಿದ್ದ ಕರ್ಣ ಧಾರಾವಾಹಿ ಅರ್ಧದಲ್ಲಿ ಮುಂದಕ್ಕೆ ಹೋಗಿದೆ. ಇದಕ್ಕೆ ಕಾರಣವೇನು ಅಂದರೆ ಕೆಲವು ಪೋಸ್ಟ್ಗಳು ಭವ್ಯಗೌಡ ಅವರತ್ತ ಬೆರಳು ಮಾಡಿ ತೋರಿಸ್ತಾ ಇದೆ. ಹೌದು, ನಟಿ ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕರ್ಣ ಧಾರಾವಾಹಿ ಕುರಿತ ಕೆಲವು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ರು. ಆದ್ರೀಗ ಕರ್ಣಗೆ ಸಂಬಂಧಿಸಿದ ಪೋಸ್ಟ್ಗಳನ್ನೆಲ್ಲ ಭವ್ಯಗೌಡ ಅವರು ಡಿಲೀಟ್ ಮಾಡಿದ್ದಾರೆ. ಇದನ್ನು ಕಂಡ ಅಭಿಮಾನಿಗಳು ಕರ್ಣ ಧಾರಾವಾಹಿಯಿಂದ ಭವ್ಯಗೌಡ ಹೊರಗೆ ಬಂದ್ರ, ಭವ್ಯಗೌಡ ಜಾಗಕ್ಕೆ ಬೇರೆಯವರನ್ನು ಕರೆತರಲಾಗುತ್ತಿದೆಯಾ, ಅದಕ್ಕೆ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆಗಳು ಕೇಳ್ತಾ ಇದೆ. ಹೌದು, ಬರೀ ಭವ್ಯಗೌಡ ಅಕೌಂಟ್ನಲ್ಲಿ ಮಾತ್ರವಲ್ಲ, ಜೀ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಕೂಡ ಭವ್ಯಗೌಡ ಇದ್ದ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಹಾಗೆ ನೋಡಿದರೆ ಕರ್ಣ ಧಾರಾವಾಹಿಯ 2ನೇ ಪ್ರೋಮೋದಲ್ಲಿ ನಿಧಿ ಪಾತ್ರದ ಮೂಲಕ ಭವ್ಯಗೌಡ ಅವರನ್ನು ಪರಿಚಯ ಮಾಡಲಾಗಿತ್ತು. ಇಂಪಾದ ಹಾಡಿನೊಂದಿಗೆ ನಿಧಿ ಕರ್ಣನ ಲವ್ ಸ್ಟೋರಿಯನ್ನು ತೋರಿಸಲಾಗಿತ್ತು. ಈ ಪ್ರೋಮೋವನ್ನು ಇದೀಗ ಸಾಮಾಜಿಕ ಜಾಲತಾಣಗಳಿಂದ ಡಿಲೀಟ್ ಮಾಡಲಾಗಿದೆ. ಅಲ್ಲಿಗೆ ಕರ್ಣ ಸೀರಿಯಲ್ನಿಂದ ಭವ್ಯಗೌಡ ಅವರು ಔಟ್ ಆಗಿರೋದು ಪಕ್ಕ ಅಂತಿರೋ ಫ್ಯಾನ್ಸ್. ಕರ್ಣ ಧಾರಾವಾಹಿಯಿಂದ ಭವ್ಯಗೌಡ ಔಟ್ ಆಗಿರುವುದ ಕಾರಣಕ್ಕೆ ಇಂದಿನಿಂದ ಪ್ರಸಾರವಾಗಬೇಕಿದ್ದ ಕರ್ಣ ಸೀರಿಯಲ್ನ ತಡೆ ಹಿಡಿಯಲಾಗಿದೆಯಂತೆ. ಹೌದು, ನಿಧಿ ಪಾತ್ರಕ್ಕೆ ರೀಪ್ಲೇಸ್ಮೆಂಟ್ ತಂದ ನಂತರ ಕರ್ಣ ಪ್ರಸಾರವಾಗಲಿದೆಯಂತೆ ಎಂಬ ಗುಸುಗುಸು ಆರಂಭವಾಗಿದೆ. ಮೊನ್ನೆಯಷ್ಟೇ ಕರ್ಣ ಧಾರಾವಾಹಿಯ ಪ್ರೆಸ್ ಮೀಟ್ ನಡೆಯಿತು. ಇದರಲ್ಲಿ ಕಿರಣ್ ರಾಜ್ ಹಾಗೂ ನಮ್ರತಾ ಗೌಡ ಜೊತೆಗೆ ಭವ್ಯಗೌಡ ಖುಷಿಯಾಗಿ ಕಾಣಿಸಿಕೊಂಡಿದ್ರು. ಅಲ್ಲಿಗೆ ಇಂದಿನಿಂದ ಕರ್ಣ ಶುಭಾರಂಭವಾಗಲಿದೆ ಎಂದು ಫ್ಯಾನ್ಸ್ ಕೂಡ ಭಾವಿಸಿದ್ರು. ಈಗ ಶಾಕ್ ಸಿಕ್ಕಿದೆ. ಅಷ್ಟಕ್ಕೂ ಕಡೆ ಕ್ಷಣದಲ್ಲಿ ಆಗಿದ್ದೇನು, ಭವ್ಯಗೌಡ ಔಟ್ ಆಗಿರೋದೇ ನಿಜವೇ ಆಗಿದ್ರೆ ಯಾಕೆ ಎಂಬ ಪ್ರಶ್ನೆ ಕೂಡ ಕಾಣ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಗೀತಾ ಧಾರಾವಾಹಿಯಲ್ಲಿ ಸ್ವಾಭಿಮಾನಿ ಗೀತಾ ಆಗಿ ಭವ್ಯಗೌಡ ಅವರು ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮದಲ್ಲಿ ಭವ್ಯಗೌಡ ಅವರು ಸ್ಪರ್ಧಿಸಿದ್ರು. ಕರ್ಣ ಸೀರಿಯಲ್ ಅನೌನ್ಸ್ ಆಯಿತು. ಆಗ್ಲಿಂದ ಕಿರಣ್ ರಾಜ್ಗೆ ಹಾಗೂ ಭವ್ಯಗೌಡ ಜೋಡಿಯಾಗಬೇಕೆಂದು ಅಭಿಮಾನಿಗಳು ಬಯಸಿದ್ರು. ಸರ್ಪ್ರೈಸ್ ಎಂಬಂತೆ ಕಿರಣ್ ರಾಜ್ ಜೋಡಿಯಾಗಿ ಭವ್ಯಗೌಡ ಅವರು ಬಂದೇ ಬಿಟ್ರು. ಆದ್ರೀಗ ಕರ್ಣ ಪ್ರಸಾರವಾಗುವ ಮುನ್ನವೇ ಭವ್ಯಗೌಡ ಅವರು ಔಟ್ ಆಗಿಬಿಟ್ರ. ಬಿಗ್ ಬಾಸ್ ಮುಗಿದ ನಂತರ ಕರ್ಣ ಪ್ರಾಜೆಕ್ಟ್ ಭವ್ಯಗೌಡ ಅವರನ್ನು ಹುಡುಕಿಕೊಂಡು ಬಂದಿತ್ತು. ಈಗ ಕರ್ಣ ಸೀರಿಯಲ್ನೂ ಭವ್ಯಗೌಡ ತೊರೆದ್ರ. ಕರ್ಣ ಧಾರಾವಾಹಿಯಿಂದ ಭವ್ಯಗೌಡ ಔಟ್ ಆಗಿರುವ ಬಗ್ಗೆ ಜೀ ಕನ್ನಡ ವಾಹಿನಿ ಕಡೆಯಿಂದಾಗಲಿ ನಿರ್ಮಾಪಕಿ ಶ್ರುತಿ ನಾಯ್ಡು ಕಡೆಯಿಂದಾಗಲಿ ಅಧಿಕೃತ ಮಾಹಿತಿ ಕೂಡ ಹೊರಬಿದ್ದಿಲ್ಲ. ಇವಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.